ನೌಕಾನೆಲೆಯ ಅವಾಂತರದಿಂದ ಕಾರವಾರದ ಚೆಂಡ್ಯಾದಲ್ಲಿ ನೆರೆ ನಿರ್ಮಾಣವಾದ ಹಿನ್ನೆಲೆ ಚೆಂಡ್ಯಾದ ಐಸ್ ಫ್ಯಾಕ್ಟರಿ ವ್ಯಾಪ್ತಿಯ ನಿವಾಸಿಗಳು ಪ್ರತಿಭಟಿಸುತ್ತಿದ್ದ ನೌಕಾನೆಲೆ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನೌಕಾನೆಲೆ ಎರಡನೇ ಹಂತದ ಕಾಮಗಾರಿಯ ಭಾಗವಾಗಿ ಮಳೆ ನೀರು ಹರಿಯುವ ಪ್ರದೇಶ ಬಂದ್ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದ್ದು, ಇದರಿಂದಾಗಿ ಮಳೆ ನೀರು ಸಮುದ್ರ ಸೇರದೆ ಚೆಂಡ್ಯಾದಿಂದ ಬಿಣಗ ಬೈತ್ಕೋಲ್ವರೆಗೆ ಕೃತಕ ನೆರೆ ಸೃಷ್ಟಿಯಾಗಿದೆ. ನೌಕಾನೆಲೆ ಒಳಗೆ ನೀರು ಹರಿಯುವ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ನೌಕಾನೆಲೆ ಅಧಿಕಾರಿಗಳು ಸಿಬ್ಬಂದಿಗಳೊಂದಿಗೆ ಮಳೆ ನೀರು ಹರಿದು ಹೋಗುವ ಕಾಲುವೆಗಳ ಪರಿಶೀಲನೆ ನಡೆಸಿದರು. ಇದೇ ವೇಳೆ ನೆರೆ ಸಮಸ್ಯೆ ಶಾಶ್ವತ ಪರಿಹಾರ ಒದಗಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳು ಜನರ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಊರಿನ ನೀರು ಎಲ್ಲ ಇಲ್ಲಿಂದ ಬರೋ ಸಿದ್ಧ ಆ ಸೈಡ್ ಎಲ್ಲ ನೀರು ಇಲ್ಲೇ ಬರುತ್ತೆ. ನಿಮಗೋಸ್ಕರ ಬಂದಿರೋದು ನಾವೆಲ್ಲರೂ ಕೂಡ, ನಾವು ಸಿಇಒ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೇವಿ ಅವರು ಕೂಡ. ಈಗ ಏನಾಗುತ್ತೆ, ಇವರು ಇದು ಫ್ಲಾಟ್ ಸಿಸ್ಟಮ್ ಅಲ್ಲಿ ಕಟ್ಟಿದ್ದಾರೆ, ಬ್ರಿಕ್ ಸಿಸ್ಟಮ್ ಅಲ್ಲಿ ಪೂರಾ ಕಂಪೌಂಡ್ ಮಾಡಿದ್ದಾರೆ. ಟೋಟಲಿ ಗ್ರೌಂಡಿಗೆ ಟಚ್ ಮಾಡಿದ್ದಾರೆ. ಪಾಸ್ ಆಗಲಿಕ್ಕೆ ಈಗ ಯಾವುದೂ ಇಲ್ಲ, ಟೋಟಲಿ ಕ್ಲೋಸ್. ಸೆಕೆಂಡ್ ಕಂಪೌಂಡ್ ಇದೆ, ಟೋಟಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ನೀರು ಹೋಗ್ಲಿಕ್ಕೆ ಅಜಿಬಾದ. ಈಗ ಎಮರ್ಜೆನ್ಸಿ ಊರಿಂದ ನೀರು ಖಾಲಿ ಆಗ್ಬೇಕಂದ್ರೆ ಮಾಡಿದ್ರೆ ಇವತ್ತಿಂದಾನೆ ಸ್ಟಾರ್ಟ್ ಮಾಡ್ಕೊಂಡು ಇವಾಗಲಿಂದಾನೆ ಸ್ಟಾರ್ಟ್ ಜಿಲ್ಲಾಧಿಕಾರಿ ಜೊತೆ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂದು, ತಹಶೀಲ್ದಾರ್ ನಿಶ್ಚಲ್ ನರೋನಾ ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.